ಸರ್, ಈ ದಿನ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಮತ್ತು ಸಹಾಯಕ ಕಮಿಷನರ್ ಹಿಂದೆ ಇದ್ದ ಮೈತ್ರಿ ಮೇಡಮ್ನವರ ವಿರುದ್ಧವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಸರ್, ತಾವು ಕಂದಾಯ ಇಲಾಖೆ ದೀನ ದಲಿತರ ಬದುಕಿಗಾಗಿ ಆಶ್ರಯ ಆಗಿರುವಂಥ ಕಂದಾಯ ಇಲಾಖೆ ಆ ಸಾರ್ಥಿ ಇರುವಂಥವರು ಕೃಷ್ಣಬೈರೇಗೌಡರು. ನನಗೆ ಕೃಷ್ಣಬೈರೇಗೌಡರೆ ಭಾಳ ಪ್ರೀತಿ ನನಗೆ. ಯಾಕಂದರೆ ಅವ್ರ ತಂದೆ ಕಾಲದಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ. ಆ ಚಿಕ್ಕ ಹುಡುಗರ ಹಿಂಗನವರು ಅವ್ರ ತಂದೆಯವ್ರು ನೋಡ್ಕೊಂಡು ಬೆಳೆದಿರುವಂಥವ್ರು ನಾವೆಲ್ಲ. ಇವತ್ತು ಕಂದಾಯ ಇಲಾಖೆ ಎಷ್ಟು ಚೇಂಜಸ್ ಮಾರ್ಪಾಡುಗಳು ಮಾಡ್ಕೊಂಡ್ಬಂದಿದ್ದಾರೆ ಅಂದರೆ, ಜನಸಾಮಾನ್ಯರಿಗೆ ಹತ್ತಿರ ಆಗಬೇಕು ಕಂದಾಯ ಇಲಾಖೆ ಅಂತ ಒಳ್ಳೊಳ್ಳೆ ಸ್ಕೀಮ್ಗಳು ತೊಗೊಂಡ್ಬಂದು ಕೃಷ್ಣಬೈರೇಗೌಡರು. ಅದರಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ, ಪೋಡಿ ಮುಕ್ತ ಗ್ರಾಮ ಮಾಡಬೇಕು ಅಂತ ಪಿ ನಂಬರ್ಗಳನ್ನು ದುರಸ್ತಿ ಮಾಡಿ ಕಚೇರಿಗಳಿಗೆ ಏನು ದಲಿತ ಕುಟುಂಬಗಳು, ಹಿಂದುಳಿದ ಕುಟುಂಬಗಳು, ಶೋಷಣೆಗೆ ಒಳಗಾಗಿರೋ ಕುಟುಂಬಗಳು ಏನು ಪ್ರತಿನಿತ್ಯ ತಾಲೂಕು ಅಲ್ಲದಾಡಿ ಅವರ ಜಮೀನುಗಳನ್ನು ಪೋತಿ ಖಾತೆ ಆಗಲಿ ಪೋಡಿ ಆಗಲಿ ಭಾಳ ಕಷ್ಟ ಅನುಭವಿಸ್ತಾ ಇದ್ದಾರೆ. ಜನಸಾಮಾನ್ಯರ ಮನೆ ಬಾಗಿಲಿಗೆ ತಲುಪಿಸಬೇಕು. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309 ಸ್ಕೀಮ್ ಅನ್ನ ಅಂತ ಹೇಳಿ ಪೋಡಿ ಮುಕ್ತ ಗ್ರಾಮ ಅಂತ ಯೋಜನೆ ತಗೊಂಡ್ಬಂದಿದ್ದಾರೆ ಕೃಷ್ಣಬೈರೇಗೌಡರು. ಇದನ್ನ ಇಂಪ್ಲಿಮೆಂಟ್ ಮಾಡಬೇಕಾಗಿದ್ದ ಅಧಿಕಾರಿಗಳು ಯಾರಪ್ಪ ಅಂದರೆ, ತಹಶೀಲ್ದಾರರು, ADLR, ಮತ್ತು ಇವರು VA ಅವರು, RI ಸಾಹೇಬರು, ಇವರೆಲ್ಲರೂ ಕೂಡ ಮಾಜರ್ ಮಾಡಿ ಆ ನೊಂದಂಥ ಕುಟುಂಬಗಳಿಗೆ ಪೋಡಿ ಮಾಡೋ ಕೆಲಸ ಮಾಡಬೇಕು. ಇದೇ ಥರ ಮಾಡಬೇಕು ಅಂತ ಎಲ್ಲರೂ ಕೂಡ ಭಾಳ ಆಸೆಯಿಂದ ಕಾಯ್ತಾ ಇದ್ದ ಸಂದರ್ಭದಲ್ಲಿ ಮಾಲೂರು ತಾಲೂಕು ತಹಶೀಲ್ದಾರ್ ಅವರು ರೂಪ ಅವರು, ಈಗ ರೂಪ ಅವರು ಬಂದಾಗಿನಿಂದ ಮಾಲೂರು ತಾಲೂಕಿನಲ್ಲಿ ಸುಮಾರು ಸಾವಿರಾರು ಕೇಸುಗಳು ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದು ನಿಮ್ಮ ಕಣ್ಣು ಮುಂದೆ ಕೂಡ ನಿಮಗೂ ಕೂಡ ಗೊತ್ತಿರ್ಬೋದೇನೋ, ಇಲ್ಲ ಅಲ್ಲಿನ ಶಾಸಕರು ಕೂಡ ಗೊತ್ತಿದೆ. ಇದೆಲ್ಲ ಪ್ರಭಾವಿ ಮುಖಂಡರಾದಂಥ ನಮ್ಮ ಆನೆಪುರ ಹನುಮಂತಪ್ಪನವರು, ದರ್ಖಾಸ್ ಕಮಿಟಿಯ ಚೇರ್ಮನ್ರು ಕೂಡ ಅವರು. ಈಗ ಹೆಂಗೆ ಹೇಳ್ತಾರೆ ಅಂದರೆ, ಬೇಲಿನೇ ಎದ್ದು ಹೊಲನ ಮೇದಂಗಿದೆ. ನಾವು ಬೇಲಿ ಹಾಕೋದು ಏನಕ್ಕಪ್ಪ ಅಂದರೆ ದನ ಕುರಿ ಬರಬಾರ್ದಂತ. ಆ ಬೇಲಿನೇ ಹೋಗಿ ಹೊಲ ಮೇದ್ಕೊಂಡಂಗೆ ಆನೆಪುರ ಹನುಮಂತಪ್ಪನವರು. ನಿದ್ರಮಂಗಲ ಗ್ರಾಮ, ಈ ನಿದ್ರಮಂಗಲ ಗ್ರಾಮದಲ್ಲಿ ಸರ್ವೆ ನಂಬರ್ 155ರಲ್ಲಿ ಸುಮಾರು 500ರಿಂದ 600 ಎಕರೆ ಗೋಮಾಳ ಜಮೀನಿದೆ. ಆ ಗೋಮಾಳ ಜಮೀನು ಇವತ್ತು ಕ್ರಯದಾರರು, ಗ್ರಾಂಟ್ದಾರರು ಆನೆಪುರ ಹನುಮಂತಪ್ಪನವರು, ದರ್ಖಾಸ್ ಕಮಿಟಿ ಚೇರ್ಮನ್ರು. ಹೆಂಡತಿಗೊಂದು ಗ್ರ್ಯಾಂಟು, ತಮ್ಮನಿಗೊಂದು ಗ್ರ್ಯಾಂಟು, ಮಗನಿಗೊಂದು ಗ್ರ್ಯಾಂಟು, ಆ ನಾದಿನಿಗೊಂದು ಗ್ರ್ಯಾಂಟು, ಅಮ್ಮನಿಗೊಂದು ಗ್ರ್ಯಾಂಟು, ಎಲ್ರಿಗೂ ಗ್ರ್ಯಾಂಟ್ ಮಾಡ್ಕೊಂಡಿರೋದೆ. ಮತ್ತು ಕ್ರಯಕ್ಕೂ ಕೂಡ ಪಡೆದರು. ಅಲ್ಲಿ 100 ಎಕರೆ ಜಮೀನನ್ನ ಆ ಸರ್ವೆ ನಂಬರ್ ಹೊಂದವರು. ಆ 100 ಎಕರೆ ಜಮೀನನ್ನು ಪೋಡಿ ಮಾಡಬೇಕಂತ ಸಂದರ್ಭದಲ್ಲಿ ನೋಟಿಸ್ ಕೂಡ ಕೊಟ್ಟೋದಿಲ್ಲ. ಪ್ರಭಾವಿ ಮುಖಂಡರು, ಚೇರ್ಮನ್ರು, ಶಾಸಕರ ಹಿಂಬಾಲಕರಾಗಿದ್ದಾರೆ ಅಂತ ಹೇಳಿಬಿಟ್ಟು ಆ 100 ಎಕರೆ ಏಕಕಾಲದಲ್ಲಿ ಪೋಡಿ ಮಾಡ್ತಾರೆ. 100 ಎಕರೆನ ಯಾರಿಗೂ ನೋಟಿಸೇ ಕೊಡೋದಿಲ್ಲ. ಅದನ್ನು ಊರ ಗ್ರಾಮಸ್ಥರೆಲ್ಲ ಪ್ರಶ್ನೆ ಮಾಡ್ತಾರೆ, ನೋಟಿಸ್ ಯಾಕೆ ಕೊಟ್ಟಿಲ್ಲ, ನಮ್ಗೆ ಯಾಕೆ ಕೊಟ್ಟಿಲ್ಲ ಅಂತ. ಕಾರಣ ಏನಪ್ಪ ಅಂದರೆ, ಎಲ್ಲ SCಗಳ ಜಮೀನುಗಳನ್ನು, ಹಿಂದುಳಿದ ಜಮೀನುಗಳನ್ನು, ಅವರಿಂದ ಅನುಭವದ ಜಮೀನುಗಳನ್ನು ಅವರು ಪೋಡಿ ಮಾಡಿಸ್ಕೊಂಡು ಕಾಂಪೌಂಡ್ ಫಿಕ್ಸ್ ಮಾಡ್ಕೊಂಡವ್ರೆ. ಇದೇನಪ್ಪ ಕಾಂಪೌಂಡ್ ಫಿಕ್ಸ್ ಮಾಡ್ಕೊಂಡ ಅಂತ ಇವ್ರ ಗಮನಕ್ಕೆ ಬಂದಾಗ ಅದನ್ನು ಪ್ರಶ್ನೆ ಮಾಡಿದಾಗ ತಹಶೀಲ್ದಾರ್ ಅವರು 28/1/26ಕ್ಕೆ ಒಂದು ನೋಟಿಸ್ ಕೊಡ್ತಾರೆ, ರಾಮಕ್ಕ ಅಂತ. ಏನು ನೋಟಿಸ್ ಕೊಡ್ತಾರಪ್ಪ ಅಂದರೆ, ನಿಮ್ಮ ಹತ್ರ ಖಾತೆ ವಹಿ, ದರ್ಖಾಸ್ ದಾಖಲೆಗಳು, ಏನು ದಾಖಲೆ ನಿಮ್ಮ ಹತ್ರ ಇದೆ 7 ದಿವಸ ತಂದು ಕೊಡಿ ಅಂತ. ಅಲ್ಲ ಸರ್, ಒಬ್ಬ ತಹಶೀಲ್ದಾರ್ ನೋಟಿಸ್ ಕೊಡೋದು ಯಾರಿಗೆ ಕೊಡ್ಬೇಕು ಸರ್? ನೋಟಿಸು ರೆಕಾರ್ಡ್ ನೋಟಿಸ್ ಕೊಟ್ಟು ದಾಖಲೆಗಳ ಪರಿಶೀಲನೆ ಮಾಡಿ ಆ ಗ್ರಾಮಕ್ಕೆ ಹೋಗಿ ಯಾರು ಅನುಭವದಾಗಿದ್ದಾರೆ, ಯಾರು ಅನುಭವ ಇಲ್ಲ, ಯಾವಾಗ ಗ್ರಾಂಟ್ ಆಯ್ತಾ ಅಂತ ವಿಚಾರಣೆ ಮಾಡೋ ಕೆಲಸ ತಹಶೀಲ್ದಾರ್ ಅವ್ರು ಮಾಡಬೇಕಾದ್ರು. ಅದು ಬಿಟ್ಟು ನೋಟಿಸ್ ಆನೆಪುರ ಹನುಮಂತಪ್ಪನವ್ರು ಕೊಡ್ತಿದ್ದ ನೋಟಿಸು ನಾವು ಕೇಳಿದಾಗ ನಮಗೆ ನೋಟಿಸ್ ಕೊಡೋದು.
ಇವತ್ತು ಆ ರಾಮಕ್ಕನವರ ಜಮೀನನ್ನು ಅವ್ರಿಗೆ ಕಾಂಪೌಂಡ್ ನಿರ್ಮಾಣ ಮಾಡ್ಕೊಂಡವ್ರೆ ಆನಪ್ಪನ ಹನುಮಂತಪ್ಪನವರು. ಅಲ್ಲಿ ಇನ್ನು 30 ಎಕರೆ ಅಲ್ಪಸಂಖ್ಯಾತರ ಜಮೀನಿದೆ. ಅಲ್ಪಸಂಖ್ಯಾತರ ಜಮೀನನ್ನು ಶಾಸಕರ ಹಿಂಬಾಲಕರು ಮಾಡ್ಕೊಂಡವ್ರೆ. ಅವರು ಶಾಸಕರ ಆದೇಶ ಮಾಡಿದಾರೋ ಇಲ್ಲ ದರ್ಖಾಸ್ತು ಕಮಿಟಿ ಅಧ್ಯಕ್ಷ ಮಾಡಿದರೋ ಯಾರೇ ಮಾಡಿದ್ರು ಕೂಡ ಕಾನೂನು ಬಾಹಿರವಾಗಿ ಮಾಡೋದು ತಹಸೀಲ್ದಾರ್ ಅವರು ADLR ಅವ್ರನ್ನ ಅಮಾನತುಗೊಳಿಸಬೇಕು ವಿತೌಟ್ ನೋಟಿಸ್. ಒಂದು ಆ ಸಬ್ಜೆಕ್ಟ್ ಆಯ್ತು ಸರ್. ಆಮೇಲೆ ಇನ್ನೊಂದು ಕಾಡ್ದೇನಹಳ್ಳಿ 8 ಸರ್ವೆ ನಂಬರು ಗುಂಡು ತೋಪು ಜಮೀನು, ಕಸ್ಬಾ ಹೋಬಳಿ ಪಕ್ಕದಾಗೆ, ಮಾಲೂರು ಪಕ್ಕದಾಗೆ ಸುಮಾರು 37 ಎಕರೆ ಜಮೀನನ್ನು ಒತ್ತುವರಿ ಮಾಡ್ಕೊತಾರೆ. ನವೀನ್ ರಾಜ್ಕುಮಾರ್, ಸತೀಶ್ ಎಂಬರು 17 ಎಕರೆ, 3 ಎಕರೆ, ಇತರರು 2 ಎಕರೆ ಮಾಡ್ಕೊಳ್ತಾರೆ. 30 ಎಕರೆ. ಇದು ದರ್ಖಾಸ್ತಲ್ಲಿ ನಾವು ಕೋಡಿ ಮಾಡಿದಾಗ ADLR ರಿಪೋರ್ಟ್ ಕೊಡ್ತಾರೆ. 35 ಎಕರೆ ಒತ್ತುವರಿ ಆಗಿದೆ ಅಂತ. ಇವತ್ತು ಕೂಡ 6 ತಿಂಗಳು 7 ತಿಂಗಳಾಯಿತು. ಇವತ್ತು ಕೂಡ ಆ ತಹಸೀಲ್ದಾರ್ ಅವರು ಮುಟ್ಟುಗೋಲು ಹಾಕ್ಕೊಳ್ಳೋದೇ ಇಲ್ಲ. ಲೇಔಟ್ ಮಾಡಬೇಕಂತ ಕಾಂಪೌಂಡ್ ನಿರ್ಮಾಣ ಮಾಡ್ತಾ ಇರ್ತಾರೆ. ಯಾಕೆ ಇದೆಲ್ಲ ತಹಸೀಲ್ದಾರ್ ಗಮನಕ್ಕೆ ಬಂದಿಲ್ವಾ? ADLR ರಿಪೋರ್ಟ್ ಕೊಟ್ಟರೆ ನಿಮ್ಗಲ್ಲ ತಾಯಿ, ಜಿಲ್ಲಾಧಿಕಾರಿಗಳ ವಿಷಯ ಮುಟ್ಟಿಸ್ಬೇಕಾಗಿತ್ತಲ್ಲ ನೀವು. DDLR ಕೂಡ ಇದರಲ್ಲಿ ಶಾಮೀಲಾಗಿದ್ದಾರಾ? ಅದಕ್ಕೆ ಹೇಳೋದು, ADLR ಅವರು ತಹಸೀಲ್ದಾರ್ ಅವರು ಮಾರಾಟ ಮಾಡ್ತಾರೋ ಇಲ್ಲೋ, ಮಾರಾಟಕ್ಕೆ ಯಾರು ಬರ್ತಾರೆ ಅಪ್ಲಿಕೇಶನ್ ಹಾಕ್ತಾರೆ ಅಂತ ಕಾಯ್ತಾ ಕೂತಿದ್ದಾರೆ ತಾಲೂಕು ಆಫೀಸಲ್ಲಿ. 0 ಬಿನ್ 0 ಶಿವಾರಪಟ್ಟಣ, 0 ಬಿನ್ 0 ಶಿವಾರಪಟ್ಟಣ, ತೊರ್ನಹಳ್ಳಿ 0 ಬಿನ್ 0. ತಮ್ಮ ಮಾಧ್ಯಮ ಮಿತ್ರರಿಗೆಲ್ಲರಿಗೂ ಗೊತ್ತಿದೆ. 0 ಬಿನ್ 0 ಅಂದರೆ ಯಾವಾಗೋ ಗ್ರಾಂಟ್ ಆಗಿರ್ತದೆ ಒಬ್ಬ ವ್ಯಕ್ತಿಗೆ, ಅವ್ರು ಪಾಣಿ ಮಾಡ್ಕೊಂಡ್ರಲ್ಲ, ಈಗ ಪ್ರೆಸೆಂಟ್ ಬಂದು ಯಾರೋ ಬೇನಾಮಿ ವ್ಯಕ್ತಿ ಕರ್ಕೊಂಡ್ಬಂದು ಅವ್ರಿಗೆ ಆದೇಶ ಮಾಡಿ ಅವ್ರು ಪಾಣಿ ಮಾಡಿ ಕ್ರಯ ಮಾಡೋ ಕೆಲಸ ಈ ಡಾಕ್ಟರ್ ಮೈತ್ರಿ ಅವರು ಮಾಡ್ಕೊಂಬಂದರು. ಇದಕ್ಕೆ ಶಿಫಾರಸ್ ಮಾಡಿದ್ರು ಕೂಡ ತಹಸೀಲ್ದಾರ್ ಅವರೇ. AC ಆಫೀಸ್ಗೆ ಶಿಫಾರಸ್ ಮಾಡಿದಾರಪ್ಪ ಅಂದರೆ ರೂಪಾ ತಹಸೀಲ್ದಾರ್ ಅವರು ಮಾದರು. ಕೊಂಡಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ಸರ್, ಕೊಂಡಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಗೊಲ್ಲಹಳ್ಳಿ ಅಂತ ಬೇಚರ ಗ್ರಾಮ ಇದೆ. ಆ ಬೇಚರ ಗ್ರಾಮ 2 ಎಕರೆ ಇದು ಗ್ರಾಮ ಠಾಣೆ ಜಾಗವನ್ನು ಪ್ರಭಾವಿ ರೆಡ್ಡಿ ಅಂತ ಒಬ್ಬರು ಆಂಧ್ರದವರು ಲೇಔಟ್ ಮಾಡ್ತಾ ಇದ್ದಾರೆ. ಅದ್ರ ಒಳಗೆ ಬೇಚರ ಗ್ರಾಮವನ್ನು ಹಾಕೊಂಡು ಲೇಔಟ್ ಮಾಡಿದ್ದಾರೆ 2 ಎಕರೆ ಜಮೀನನ್ನ. ನಾನು ಶಾಸಕರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, ಆ 2 ಎಕರೆ ಜಾಗವನ್ನು ಗ್ರಾಮ ಸಭೆಯಲ್ಲಿ ಡಿಸೈನ್ ಮಾಡಿ ಸರ್ವೆ ಅಧ್ವಸ್ತ ಮಾಡಿಕೊಡಿ ಅಂತ 9 ತಿಂಗಳಾಗಿದೆ. ಗ್ರಾಮ ಪಂಚಾಯತಿಯಿಂದ ತಾಲೂಕು ಆಫೀಸ್ಗೆ ಲೆಟ್ರ್ ಹಾಕಿ, ADLR ಲೆಟ್ರ್ ಹಾಕಿ ಇವತ್ತಿಗೂ ಸರ್ವೆ ಕಾರ್ಯ ಮಾಡೋದಿಲ್ಲ. ಕಾರಣ ಏನಪ್ಪ ಅಂದಿಷ್ಟೇ, ಆ ಪ್ರಭಾವಿ ವ್ಯಕ್ತಿಗಳು ಅವ್ರ ಜೊತೆಯಲ್ಲಿದ್ದಾರೆ. ಪ್ರಭಾವಿ ವ್ಯಕ್ತಿಗಳು ಬಂದು ಆಂಧ್ರದಿಂದ ಬಂದು ಡೆವಲಪರ್ಸ್ ಆಗಿದ್ದಾರೆ. ಅವ್ರಿಗೆಲ್ಲ ಅನುಕೂಲ ಮಾಡಬೇಕಂತ ತಹಸೀಲ್ದಾರರು ADLR ಕೊಂಕಣಿ ನಿಂತು ಕಟ್ಟಿದ್ದಾರೆ. ಇವರು ಏನು ಬೇಕಾದರೂ ಮಾಡ್ಕೊಳ್ಳಿ, ಮಾಲೂರು ತಾಲೂಕಿನಲ್ಲಿ ಗೋಮಾಳ ಜಮೀನು ಮಾರೋದೇ ನಮ್ಮ ಕೆಲಸ, 0 ಬಿನ್ 0 ಆದೇಶ ಮಾಡಿ ದುಡ್ಡು ಮಾಡೋದೇ ನಮ್ಮ ಕೆಲಸ ಅಂತ ಇದು ಫಿಕ್ಸ್ ಆಗಿಬಿಟ್ಟವ್ರು ಇವರೆಲ್ಲನೂ. ಆಮೇಲೆ ಡಾಕ್ಟರ್ ಮೈತ್ರಿ ಚೆನ್ನಗರಾಯಪುರ, ತಮ್ಮೆಲ್ಲ ಗೊತ್ತಿರ್ಬೇಕು ಸರ್. ಚೆನ್ನಗರಾಯಪುರ ಕಸ್ಬಾ ಹೋಬಳಿ, ಮಾಲೂರು ತಾಲೂಕು. 27 ಜನಕ್ಕೆ ಮಂಜೂರು ಮಾಡ್ತಾರೆ 82-83ರಲ್ಲಿ. 6 ದಿನಕ್ಕೆ ಹೋಗಿ ರೇಣುಕಾ ಸಿದ್ದಮ್ಮ DC ವಜಾ ಮಾಡ್ಕೊಂಡು ಬರ್ತಾರೆ. ಕಾರಣ ಏನಪ್ಪ ಅಂದರೆ, ಅದು ಗುಟ್ಟ ಜಾಗ, ಮಣ್ಣು ಗುಟ್ಟ ಜಾಗ, ಇದು ವ್ಯವಸಾಯಕ್ಕೆ ಯೋಗ್ಯವಲ್ಲ ಅಂತ ಹೇಳ್ಬಿಟ್ಟು ವಜಾ ಮಾಡ್ಕೊಂಡು ಬರ್ತಾರೆ. ಅದನ್ನು ನಮ್ಮ AC ಆಫೀಸಲ್ಲಿ ಕೇಸ್ ನಡ್ಕೊಂಡು ಬರ್ತಾರೆ. ಆ ಕೂಡ ನಾನು ಶ್ರೀನಿವಾಸ ಎಂಬ ದಳ್ಳಾಳಿಯೇ ನನಗೆ ನೋಟಿಸ್ ಕೊಡಿಸ್ತೀವಿ ನಮ್ಮ SS ಸೆಲ್ಲಿಂದ. ಅವತ್ತಿಗೆ ನಾನು ಗ್ರ್ಯಾಂಟು ಡೂಪ್ಲಿಕೇಟ್ ಅಂತ ನನಗೆ ಗೊತ್ತಾಗೋದಿಲ್ಲ. ಪರಿಹಾರ ದುಡ್ಡು ಕೊಡಬೇಕಂತ ನಾನು ಆ ಜನರಿಗೆಲ್ಲ ಪರಿಹಾರ ದುಡ್ಡು ಕೂಡ ಕೊಡಿಸಿರ್ತೀನಿ. ಆವಾಗ AC ಆಫೀಸ್ಗೆ ಒಂದು ಲೆಟ್ರ್ ಹಾಕ್ತಾರೆ SS ಸೆಲ್ನವರು, ಇದು ಏನದು ಕ್ವಾಲಿಟಿ ಬಗ್ಗೆ ಚೆಕ್ ಮಾಡಿ ನಮಗೆ ರಿಪೋರ್ಟ್ ಕೊಡಿ ಅಂತ ಹೇಳಿದಾಗ 13/4/24ರಲ್ಲಿ ಮಾಲೂರು ತಹಸೀಲ್ದಾರ್ ಒಂದು ಆದೇಶ ಮಾಡ್ತಾರೆ. ಅದರಲ್ಲಿ ಅಸಿಸ್ಟೆಂಟ್ ಕಮಿಷನರ್ಗೆ ಒಂದು ಲೆಟ್ರ್ ಹಾಕ್ತಾರೆ. ಇಲ್ಲಿ 27 ಜನ ಕುಟುಂಬಗಳು ಫೇಕ್ ಆಗಿದ್ದಾರೆ, ಯಾರೂ ಅನುಭವ ಇಲ್ಲ, ಗುಟ್ಟು ಜಾಗ, ಒಬ್ಬ ಶ್ರೀನಿವಾಸ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ಇದನ್ನು ಶಿಸ್ತು ಕ್ರಮ ಕೈಗೊಳ್ಳಿ ಇವ್ರ ಮೇಲೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಹಾಕ್ತಾರೆ. ಆ ರಿಪೋರ್ಟ್ ನೋಡಿದಾಗ ನಾನು ಎಂಟ್ರಿ ಆಗ್ತೀನಿ. ಸಮಾಜ ಸೇವೆ ಮಾಡೋಂಥವ್ರು ಸರ್ ನಾವು. ಕರ್ನಾಟಕ ದಲಿತ ಸಂಘಟನೆ ಯಾವತ್ತೂ ಕೂಡ ಶೋಷಣೆ ಪರವಾಗಿ, ಶೋಷಣೆ ಮಾಡೋರ ಪರವಾಗಿರಲ್ಲ, ಶೋಷಣೆ ಅನುಭವಿಸಿದ ಪರವಾಗಿ ಯಾವತ್ತೂ ಶಿವಸೇನೆ ಕೆಲಸ ಮಾಡಿಕೊಂಡಿರ್ತಾರೆ. ಅಂಥ ಟೈಮ್ನಲ್ಲಿ ಡಾಕ್ಟರ್ ಮೈತ್ರಿ ಅವರು ರೀಜ್ನಲ್ ಕಮಿಷನರ್
ಚೀಫ್ ಸೆಕ್ರೆಟರಿ ಸರ್ಕಾರ ಅದನ್ನೇ ಕಾರ್ಯದರ್ಶಿಗಳು ಒಂದು ಲೆಟ್ರ್ ಮಾಡ್ತಾರೆ. ಆ ಲೆಟ್ರಲ್ಲಿ ಉಲ್ಲೇಖದಲ್ಲಿ ತೋರಿಸ್ತಾರೆ. ಲೆಟ್ರಲ್ಲಿ ಏನು ತೋರಿಸ್ತಾರಪ್ಪ ಅಂದರೆ, ಹೂವಳ್ಳಿ ಪ್ರಕಾಶ್ ಅವರು ನಿವೇಶನಗಳಿಗಾಗಿ ಕೇಳ್ತಾ ಇದ್ದಾರೆ, ಆ ಜಮೀನು ಬಿಟ್ಟಿದ್ರೆ ಅದು ನಿವೇಶನಗಳಿಗಾಗಿ ಕೂಡಿ ಅಂತ ಹೇಳ್ಬಿಟ್ಟು ಒಂದು ಆದೇಶ ಮಾಡ್ತಾರೆ ಸರ್ ರೀಜನಲ್ ಕಮಿಷನರ್ ಅವರು. ಆದೇಶ ಕೊಟ್ಟರು ಕೂಡ ಡಾಕ್ಟರ್ ಮೈತ್ರಿ ಅವರು ದುಡ್ಡು ಆಮಿಷಕ್ಕೆ ಒಳಗಾಗಿ ನಾನು ಆದೇಶ ಮಾಡೇ ಮಾಡ್ತೀನಿ ಅಂತ ಹೇಳ್ತಾರೆ. ಜಿಲ್ಲಾಧಿಕಾರಿಗಳಿಂದ ನಾನು ವರದಿ ಕೂಡ ಮಾಡಿಸ್ತೀನಿ, ಅಲ್ಲಿಂದ ಹೋಗಿ ಒಂದು ವರದಿ ಕೂಡ ಮಾಡಿಸ್ತೀನಿ. ನಾನು ವರದಿ ಮಾಡೋ ಸಂದರ್ಭದಲ್ಲಿ ಒಂದು ಟೀಮ್ ಕಳಿಸಿ ವರದಿ ಮಾಡೋ ಸಂದರ್ಭದಲ್ಲಿ ಅವರು 8/10/24 ಹೋಗಿ ಅಗ್ರಿಮೆಂಟ್ ಮಾಡ್ಕೊತಾರೆ. ಸರ್ಕಾರಿ ಜಮೀನನ್ನು ಅಗ್ರಿಮೆಂಟ್ ಮಾಡ್ಕೊತಾರೆ. 82-83ರಿಂದ ಎಲ್ಲಿಯೂ ಕೂಡ ಪಾಣಿ ಬರೋದಿಲ್ಲ, ಚೇಂಜಸ್ ಆಗೋದಿಲ್ಲ, ಸರ್ಕಾರಿ ಗೋಮಾಳ ಅಂತಲೇ ಉಳ್ಕೊತದೆ. 13/10/24 2 ಅಗ್ರಿಮೆಂಟೆಡ್ ಆಗ್ತವೆ. ಒಂದು KGF ಆಗ್ತದೆ, ಒಂದು ಚಿತ್ರದುರ್ಗ ಆಗ್ತದೆ. ಅದನ್ನು ಕೂಡ ನಾನು ಉಪನೋಂದಣಾಧಿಕಾರಿಗಳನ್ನ ನಾನು ಪ್ರಶ್ನೆ ಮಾಡ್ತೀನಿ, ಅದು ಕೂಡ ನಾನು ತನಿಖೆ ಮಾಡಿಸ್ತೀನಿ. ಅವ್ರು ಹೇಳೋದು ಒಂದೇ ಮಾತೆ, ಸರ್ ಅವ್ರು ಅಗ್ರಿಮೆಂಟ್ ಮಾಡ್ಕೊಂಡವ್ರೆ, ನಮ್ಗೆ ಅದು ಅನುಭವ ಗೊತ್ತಿಲ್ಲ, ಪಾಣಿ ಕೊಟ್ಟಿದ್ದಾರೆ, ಪಾಣಿ ನೋಡಿ ಸರ್ಕಾರಿ ಗೋಮಾಳ ಅಂತಿದೆ. ಇದೆಲ್ಲ ಕೇಳಿದ್ರೆ ಏನು ಹೇಳ್ತಾರೆ, ಲೋಕಲ್ ಖಾನ್ ಬರೋದಿಲ್ಲ ಅಂತ ಮಾತಾಡ್ತಾರೆ. ನಾನೇ ಹೋಗಿ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲೆ ಮಾಡಿದ್ದೀನಿ. ಆ ಪ್ರಕರಣದ ಬಗ್ಗೆ ನಾನು ಮಾತಾಡೋದಿಲ್ಲ. ಡಾಕ್ಟರ್ ಮೈತ್ರಿ ಅವರು ಕಂದಾಯ ಇಲಾಖೆಗೆ ಬಂದು ಮಾರಾಟಕ್ಕೆ ಬಂದ್ರಲ್ಲ ಅಮ್ಮ. ಯಾಕಂದ್ರೆ ನೀವೆಲ್ಲ ಗೊತ್ತಿರಬೇಕು, ನಿಮ್ಮ ಮುಖಾಂತರ ಗೊತ್ತಿದೆ ಪತ್ರಕರ್ತರಿಗೂ ಕೂಡ. ಒಂದು ಸರಿ ವಕೀಲರಿಗೂ ಡಾಕ್ಟರ್ ಮೈತ್ರಿ ಅವರಿಗೂ ಘರ್ಷಣೆ ಆದಾಗ ಹೇಳ್ತಾಳೆ ಅಮ್ಮ, ನಾನು 400 ಕೋಟಿ ವಾರಸುದಾರ್ತಿ ಅಂತ ಹೇಳ್ತಾಳೆ. ಅವತ್ತು ಇನ್ಕಮ್ ಟ್ಯಾಕ್ಸ್ ಏನು ಮಾಡ್ತದೆ, ಕತೆ ಕಾಯ್ತಾ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ನವರು. ಅವತ್ತು ಆ ಅಮ್ಮನ ನೋಟಿಸ್ ಕೊಟ್ಟು ಇದ್ರ ಬಗ್ಗೆ ಉತ್ತರ ಕೊಡೋದು ಕೇಳಿದ್ರೆ ಆ ಅಮ್ಮ ದಿಮಾಗ್ ಕಮ್ಮಿ ಆಗ್ತಾ ಇತ್ತು. ಅದು ಯಾರು ಮಾಡಲಿಲ್ಲ ಅಧಿಕಾರಿಗಳು. ಸರ್ಕಾರಿ ಜಮೀನು ಉಳಿಸ್ಬೇಕು ಅಂತ ಹೇಳೋರು ಕರ್ನಾಟಕ ದಲಿತ ಸಿಂಹೆ ಸಂಘಟನೆಯವರಾದ್ರೆ ತಹಶೀಲ್ದಾರ್ಗೂ ಅಷ್ಟೇ ಜವಾಬ್ದಾರಿ ಇದೆಯಲ್ಲ, AC ವರ್ಗೂ ಅಷ್ಟೇ ಜವಾಬ್ದಾರಿ ಇದೆಯಲ್ಲ, DC ವರ್ಗೂ ಅಷ್ಟೇ ಜವಾಬ್ದಾರಿ ಇದೆಯಲ್ಲ. ಸೋಮೋಟ ಕೇಸ್ ತಗೊಳ್ಳಿ ಸ್ವಾಮಿ. ಈ ಕಾಡ್ದನಹಳ್ಳಿಯಲ್ಲಿ 29-30 ಎಕರೆ ಜಮೀನು ಒತ್ತುವರಿ ಮಾಡ್ಕೊಂತಾರಂದ್ರೆ ಸೋಮೋಟ ಕೇಸ್ ತಗೊಳ್ಳಿ. ನಿದ್ರಮಂಗಲ ಗ್ರಾಮದಲ್ಲಿ 155 ಒತ್ತುವರಿ ಆಗ್ತಾ ಇದೆ, ಭೂ ಮಾಲೀಕರು ಬಂದು ದಳ್ಳಾಳಿಗೆ ಬಂದು ಅದ್ರ ಮೇಲೆ ಬೀಳ್ತಾ ಇದ್ದಾರೆ ಅಂದರೆ ಸೋಮೋಟ ಕೇಸ್ ತಗೊಳ್ಳಿ. ನಾನು ಸೋಮೋಟ ಕೇಸ್ ತಗೊಳ್ಬೇಕು ಅಂತ ನಾನು ಹೇಳಿದ್ರೆ ನೀವ್ಯಾರು ಕೇಳಕ್ಕಂತ ಮಾತಾಡ್ತಾರೆ. ಒಬ್ಬ ಅಧಿಕಾರಿ, ಪ್ರೆಸೆಂಟ್ ಅಧಿಕಾರಿ, ನೀವ್ಯಾಕೆ ಪ್ರಶ್ನೆ ಮಾಡ್ತೀರಿ? ಅಲ್ಲಿ ನೋಡಿದ್ರೆ AC ಸಾಹೇಬರು ನೀವ್ಯಾಕೆ ಕೇಳ್ತೀರಿ ಅಂತ ಹೇಳ್ತಾರೆ. DC ಸಾಹೇಬರು ಕೇಳಕ್ಕೆ ಹೋದ್ರೆ ನೀವು ಲೋಕಲ್ ಬರ್ತೀರಾ ಅಂತ ಕೇಳ್ತಾರೆ. ಯಾರ್ಯಾರು ಮಾರಾಟ ಮಾಡ್ತಾರೋ, ಎಲ್ಲೆಲ್ಲಿ ಮಾರಾಟ ಮಾಡ್ತಾರೋ ನನಗೇನು ಗೊತ್ತಾಗಲ್ಲ. ಕಂದಾಯ ಇಲಾಖೆ ಯಾರಪ್ಪನ ಆಸ್ತಿನೂ ಅಲ್ಲ. ಇದು ಕೃಷ್ಣಬೈರೇಗೌಡರ ನಿಮ್ಮ ಮುಖಾಂತರ ಒಂದು ಮೆಸೇಜ್ ಹೋಗಲಿ ಸರ್. ಮಾಲೂರು ತಾಲೂಕಿನ ಅಂಥ ತಾಲೂಕುಗಳು ಇವತ್ತು ಎಲ್ಲಿ ಸುತ್ತೂರು ಹೋಬಳಿ, ಎಲ್ಲ ತಾಲೂಕುಗಳಲ್ಲಿ ಭ್ರಷ್ಟಾಚಾರ ಇದ್ದೇ ಇದೆ. ಸುತ್ತೂರು ಹೋಬಳಿ ಸರ್, ಸುತ್ತೂರು ಹೋಬಳಿ ತೂರಂಡಳ್ಳಿ ಗ್ರಾಮದಲ್ಲಿ ಒಬ್ಬ ನಾಚೇಗೌಡ 45 ಎಕರೆ ಜಮೀನು ಮಾಡ್ಕೊಂಡಿದ್ದಾನೆ. ಎಲ್ಲ LND ಗ್ರಾಂಟೆ, ಇವ್ರು ಇಷ್ಟ ಬಂದು ಗ್ರಾಂಟ್ ಮಾಡ್ಕೊತಾರೆ. ಆದ್ರೆ ನಿನ್ನೆ ನಾನು ಮಾತಾಡಕ್ಕೆ ಹೋದ್ರೆ ಅಸಿಸ್ಟೆಂಟ್ ಕಮಿಷನರ್ ಹತ್ರ, ಹೌದಾ ನಾನು ಕೇಸಲ್ಲಿ ನೋಡ್ಕೊತೀನಿ ಬಿಡಿ, ನೀವ್ಯಾಕೆ ಪ್ರಶ್ನೆ ಮಾಡ್ತೀರಿ? ಅಲ್ಲ ಸ್ವಾಮಿ, ತೂರಂಡಳ್ಳಿ ಗ್ರಾಮದಲ್ಲಿ ಒಬ್ಬ ನಾಚೇಗೌಡ ಎಂಬುವರು 40 ಎಕರೆ ಜಮೀನು ಹಾಕ್ಕೊಂಡಿರೋದು ತಹಶೀಲ್ದಾರ್ ಅವರು ವರದಿ ಕೊಟ್ಟಿದ್ದಾರೆ ನಿಮಗೆ AC ಆಫೀಸ್ಗೆ. AC ಆಫೀಸ್ ವರದಿ ಕೊಟ್ಟಂಥ ಸಂದರ್ಭದಲ್ಲಿ ನೀವು ಮಾಡಿದಂಥ ಕೆಲಸ ಏನಪ್ಪ ಅಂದರೆ ಪರಿಶೀಲನೆ ಮಾಡಿ ತಗೊಳ್ಳಿ ಸ್ವಾಮಿ. ನಾನು ಹೇಳಿಕೆ ನಾನು ಸ್ವಲ್ಪ ಪಡೀರಿ ಅಂದರೂ ಕೂಡ ನಾವು ಕೇಸಲ್ಲಿ ನೋಡ್ಕೊತೀನಿ ಬಿಡಿ. ಯಾವಾಗ ಕೇಸಲ್ಲಿ ನೋಡ್ಕೊತೀರಿ? ರೀಜ್ನಲ್ ಕಮಿಷನರ್ ಅವರು ಆದೇಶ ಮಾಡಿದಾಗೆ ನೋಡಿರಲಿಲ್ಲ ನಿಮ್ಮ ಹಿಂದಿನ AC ಅವರು. ಈಗ ನೀವು ಮುಂದಾಗಿ ಬಂದಿದ್ದೀರಿ, ಒಂದು ವಿಷಯ ನಿಮ್ಮ ತಲೆಯಲ್ಲಿ ಹಾಕ್ಕೊಂಬಿಡಿ. ಅದನ್ನು 40 ಎಕರೆ ನಾಚೇಗೌಡ ಯಾಮಾರಿಸಿದ್ದಾರೆ, ಸರ್ಕಾರಕ್ಕೆ ಯಾಮಾರಿಸಿದ್ದಾರೆ, ದಿಕ್ ತಪ್ಪಿಸಿದ್ದಾರೆ. ಅದನ್ನು ಮುಟ್ಕೊಳ್ಳಿ ಹಾಕ್ಕೊಳ್ಳಿ ಅಂತ ಕೇಳ್ತಾರೆ. ನಾನು ಸತ್ಯ ಹರಿಶ್ಚಂದ್ರ ಮನೆ ಪಕ್ಕದಾಗಿರೋಂಥವನು, ನಾನು ಸತ್ಯವನ್ನೇ ಮಾಡ್ತೇನೆ, ನಾನು ಆದೇಶ ಮಾಡಿದ ಮೇಲೆ ನೋಡಿ ಅಂತ ಹೇಳಿದ್ರು. ಒಳ್ಳೇದಾಗಲಿ, ಆ AC ಅವರು ಬಂದರೆ AC ಅವ್ರಿಗೆ ಒಳ್ಳೇದಾಗಲಿ. ಮುಂದಿನ ಆದೇಶ ಆದಮೇಲೆ ನೋಡ್ಕೊಳ್ಳೋಣ. ಆಮೇಲೆ ಇನ್ನೊಂದು ಮಡಿವಾಳ ಸರ್, ಏನು ಅಸಿಸ್ಟೆಂಟ್ ಕಮಿಷನರ್ ಮೈತ್ರಿ, ಹಿಂದಿನ ಸಹಾಯಕ ಕಮಿಷನರ್ ಮೈತ್ರಿ ಅವರು ಮಾಡೋದು ಚೌಡದನಹಳ್ಳಿ ಒಂದು ಕೇಸ್ ಸರ್. ಆ ಚೌಡದನಹಳ್ಳಿಯಲ್ಲಿ ಅಟ್ರಾಸಿಟಿ ಸರ್, PTCL ಕೇಸನ್ನು, ಅಟ್ರಾಸಿಟಿ ಅಲ್ಲ, PTCL ಕೇಸನ್ನು ನೋಂದಾಯಿಸ್ತೀವಿ.
PTCL ಕೇಸಲ್ಲಿ ಭಾಗ ಮಾಡ್ತಾರೆ ಸರ್ ಅಮ್ಮ. ಪಿಟಿಷನ್ ಯಾರು ಹಾಕಿದಾರೋ ಅವ್ರಿಗೆ ಒಂದಾಗ್ರೆ 20 ಗುಂಟೆ, ಯಾರು ಮಂಜೂರಾಗಿದ್ದೋ ಹಿಂದೆ ಅವ್ರಿಗೆ ಒಂದಾಗ್ರೆ 20 ಗುಂಟೆ ಭಾಗ ಮಾಡ್ತಾಳೆ. ಆ ಅಮ್ಮ ಪಬ್ಬದ್ದು ಇದ್ದಾರೆ ಸರ್, ಪಿಟ್ಟ ಕಂದಾಯ ಇಲಾಖೆಗೆ ಆ ಅಮ್ಮ. ಅದಕ್ಕೆ ಹೇಳೋದು ಡಾಕ್ಟರ್ ಮೈತ್ರಿ ಅವರನ್ನ ಕಂದಾಯ ಇಲಾಖೆ ಮುಂದುವರಿಸಬಾರ್ದು. ಅವ್ರ ಮೂಲ ಪ್ಲೇಸ್ ಏನಿದೆ ಆ ಪ್ಲೇಸ್ಗೆ ಕಳಿಸ್ಬಿಡಿ, ಬೇಡ. ಕಂದಾಯ ಇಲಾಖೆ ಬಡವರಿಂದ ಜಾಗ. ಅಪ್ಪಿ ತಪ್ಪಿ 10 ಗುಂಟೆ 20 ಗುಂಟೆ 1 ಗುಂಟೆ 1 ಎಕರೆ ಉಳ್ಕೊಂಡಿದೆ ಅಂದರೆ ಅದು ಬಡವ್ರ ಜಮೀನು ಸರ್, ಅದು ಕೂಡ ಮಾರಾಕ್ ಬಿಡ್ತಾರೆ ಸರ್ ಈ ಅಮ್ಮ ತಾಯಿ. ಅದಕ್ಕೆ ಕೃಷ್ಣ ಬೈರೇಗೌಡ್ರೆ, ಈ ಕಂದಾಯ ಇಲಾಖೆಗೆ ಈ ಅಮ್ಮನ್ನ ನಿಯೋಜನೆ ಕೊಡಬಾರ್ದು. ಈ ಮಡಿವಾಳ ಕೇಸ್ ಸರ್, ಮಡಿವಾಳ 6 ಎಕರೆ 25 ಗುಂಟೆ ಜಾಗ ಸರ್, ಮಡಿವಾಳ ನಮ್ಮ ಹೇಮಗಲ್ ಹೋಬಳಿ. ಆ ಮಡಿವಾಳ ಜಾಗದ ಕೂಡ ಆ PTCL ಕೇಸ್ ಹಾಕಿದ್ರೆ ಅದು ನೀವು ಮಿಟೇಷನ್ ಕ್ಯಾನ್ಸಲ್ ಕೇಳಿದಿರಿ, ಇದರಲ್ಲಿ ಬರೋದಿಲ್ಲ ಅಂತ ಕ್ರಯದಾರಕ್ಕೆ ಅನುಕೂಲ ಮಾಡೋದಕ್ಕೆ ಆದೇಶ ಮಾಡ್ತಾರೆ ಸರ್. ಇಂಥವರೆಲ್ಲ ಅಧಿಕಾರಿಗಳಾಗಿಬಿಟ್ರೆ ಕಂದಾಯ ಇಲಾಖೆ ಉಳಿತದೆ ಸರ್. ಆದ್ದರಿಂದ ನಾನು ಹೇಳಿದು ಏನು, ನಾವು ಈ 30ನೇ ತಾರೀಕು ಈ ಎಲ್ಲ ವಿಚಾರ ಎತ್ಕೊಂಡು ತಹಶೀಲ್ದಾರ್ನು, ಮಾಲೂರು ADLRನ ಮತ್ತು ಡಾಕ್ಟರ್ ಮೈತ್ರಿ ಅವರನ್ನು ಕಂದಾಯ ಇಲಾಖೆಗೆ ಮುಂದುವರಿಸಬಾರ್ದು. ಇವ್ರನ್ನೇನಿದ್ರು ಕೂಡ ಮೂಲ ಪ್ಲೇಸ್ ಏನಿದೆ ಅದು ಕಳಿಸ್ಬೇಕು. ಇವು ಮತ್ತು ತಹಶೀಲ್ದಾರ್, ಮಾಲೂರು ತಹಶೀಲ್ದಾರ್ ADLRನ ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ ಮಾಡಿ ಈ ಮರು ವಿಚಾರಣೆ ಆಗಬೇಕು. ನಿದ್ರಮಂಗಲ ಕೇಸಲ್ಲಿ ಏನು 130 ಎಕರೆ ಜಮೀನು ಪೋಡಿ ಆಗಿದೆಯೋ ಇದೆಲ್ಲ ಕೂಡ ಮರು ತನಿಖೆ ಆಗಬೇಕು, ದಾಖಲೆಯಲ್ಲಿ ಪರಿಶೀಲನೆ ಮಾಡಬೇಕಂತೇಳಿ ಕರ್ನಾಟಕ ದಲಿತ ಸೇನೆ ವತಿಯಿಂದ ಇವತ್ತು 30/3/26ರಂದು ನಾವು ಫ್ರೀಡಮ್ ಪಾರ್ಕು ಅಥವಾ ರೀಜನಲ್ ಕಮಿಷನರ್ ಕಚೇರಿ ಮುಂದೆ ಹೋರಾಟವನ್ನು ಫಿಕ್ಸ್ ಮಾಡಿದ್ದೀವಿ. ಆ ಫಿಕ್ಸ್ ಮಾಡಿರೋದು ಕೂಡ ನಿಮ್ಗೆ ಕೊಟ್ಟಿರಬೇಕು. ಫಿಕ್ಸ್ ಮಾಡಿದ್ದೀವಿ. ಆ ಫಿಕ್ಸ್ ಮಾಡಿ ಆ ಡೇಟಲ್ಲಿ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಡಾಕ್ಟರ್ ಮೈತ್ರಿ ಅವರನ್ನು ಶಿಕ್ಷೆಗೊಳಪಡಿಸಬೇಕು. ಮಾಲೂರು ತಹಶೀಲ್ದಾರರು ಮತ್ತು ADLRನ ಸಸ್ಪೆಂಡ್ ಮಾಡೋವರೆಗೂ ಕರ್ನಾಟಕ ದಲಿತ ಸೇನೆ ಹೋರಾಟ ಮಾಡ್ತಾರೆ.